ಎಲ್ಲರಿಗೂ ನಮಸ್ತೆ. ನಾನು ಈ ಕ್ಲಾಸಲ್ಲಿ ಚಾಪ್ಟರ್ ನಂಬರ್ 10 ರೌಂಡಿಂಗ್ ನಂಬರ್ ಅಥವಾ ಕನ್ನಡದಲ್ಲಿ ಅಂದಾಜು ಬೆಲೆ ಈ ಚಾಪ್ಟರ್ ಮೇಲೆ ಒಂದು 20 ವರ್ಕ್ಡ್ ಎಕ್ಸಾಂಪಲ್ ಪ್ರಾಬ್ಲಮ್ ಸಾಲ್ವ್ ಮಾಡಿಸ್ತಾ ಇದ್ದೀನಿ. ಕ್ವಶನ್ ನಂಬರ್ 1 ನೋಡಿ. ಕ್ವಶನ್ ನಂಬರ್ 1 ಅಲ್ಲಿ 7214 ಅಂತ ಒಂದು ನಂಬರ್ ಕೊಟ್ಟಿದ್ದಾರೆ. ಇದನ್ನ 10 ಪ್ಲೇಸ್ಗೆ ರೌಂಡ್ ಆಫ್ ಮಾಡಿ ಅಂತ ಇಂಗ್ಲೀಷಲ್ಲಿ ಕೇಳಿದರೆ, ಕನ್ನಡದಲ್ಲಿ 10ರ ಸ್ಥಾನಕ್ಕೆ ಅಂದಾಜು ಮಾಡಿ ಅಂದ್ಬಿಟ್ಟು ಕನ್ನಡದಲ್ಲಿ ಕೇಳಿದ್ದಾರೆ. ಆಯ್ತಾ? ನೋಡಿ, ಬಿಡಿ 10 ಇಂಗ್ಲೀಷಲ್ಲಿ ಒನ್ಸು ಟೆನ್ಸು. ಆಯಿತಾ? ಈ ನಂಬರ್ನ ರೌಂಡ್ ಆಫ್ ಮಾಡಬೇಕು, ಈ ಪ್ಲೇಸ್ಗೆ ರೌಂಡ್ ಆಫ್ ಮಾಡಬೇಕು. ಆಯಿತಾ? ಇದು ಲೋಯರ್ ವ್ಯಾಲ್ಯೂ ಎಷ್ಟಾಗುತ್ತೆ? ಲೋಯರ್ ವ್ಯಾಲ್ಯೂ ಏನಾಗುತ್ತೆ? 10 ಆಗುತ್ತೆ. ಇದ್ರ ಹೈಯರ್ ವ್ಯಾಲ್ಯೂ ಎಷ್ಟಾಗುತ್ತೆ? 20 ಆಗುತ್ತೆ. ಇನ್ನು ನೋಡಿ, 14 ಇದೆಯಲ್ಲ, 14ನ್ನ 10 ಪ್ಲೇಸ್ ಅಥವಾ ಕನ್ನಡದಲ್ಲಿ 10ರ ಸ್ಥಾನಕ್ಕೆ ರೌಂಡ್ ಆಫ್ ಮಾಡಿದ್ರೆ 10 ಆಗುತ್ತೆ ಅಥವಾ 20 ಆಗುತ್ತೆ. 10 ಅಥವಾ 20 ಯಾವುದನ್ನು ಚೂಸ್ ಮಾಡಬೇಕು? ಅದನ್ನು ಚೂಸ್ ಮಾಡಬೇಕು ಅಂದರೆ ಈ ನಂಬರ್ ಚೆಕ್ ಮಾಡಬೇಕು. ಇದ್ರ ನೆಕ್ಸ್ಟ್ ನಂಬರ್ ಇದನ್ನು ಚೆಕ್ ಮಾಡಿ. ಈ ನಂಬರ್ ಏನಾದರೂ 1 to 4 ಇದ್ದರೆ ಲೋಯರ್ ನಂಬರ್ಗೆ ರೌಂಡ್ ಆಫ್ ಮಾಡಿ. ಈ ನಂಬರ್ ಏನಾದರೂ 5 to 9 ಇದ್ದರೆ ಹೈಯರ್ ನಂಬರ್ಗೆ ರೌಂಡ್ ಆಫ್ ಮಾಡಿ. ಆಯಿತಾ? ನೋಡಿ, ಈ ನಂಬರು 1 to 4 ಇದೆ, ಸೊ ಲೋಯರ್ ನಂಬರ್ಗೆ ರೌಂಡ್ ಆಫ್ ಮಾಡಿ. 7210 ಆಗುತ್ತೆ. ಆಯಿತಾ? ಆನ್ಸರ್ ಸಿ ಬರುತ್ತೆ. ಕ್ವಶನ್ ನಂಬರ್ 2 ನೋಡಿ. ಕ್ವಶನ್ ನಂಬರ್ 2 ಅಲ್ಲಿ ಈ ರೀತಿ ಒಂದು ನಂಬರ್ ಕೊಟ್ಟಿದ್ದಾರೆ. 54786 ಅಂತ ಒಂದು ನಂಬರ್ ಕೊಟ್ಟಿದ್ದಾರೆ. ಇದನ್ನು 100 ಪ್ಲೇಸ್ಗೆ ರೌಂಡ್ ಆಫ್ ಮಾಡಿ ಅಂತ ಕೇಳಿದ್ದಾರೆ. ಕನ್ನಡದಲ್ಲಿ 100ರ ಸ್ಥಾನಕ್ಕೆ ಅಂದಾಜು ಮಾಡಿ ಅಂತ ಕನ್ನಡದಲ್ಲಿ ಕೇಳಿದ್ದಾರೆ. ಆಯಿತಾ? ನೋಡಿ, ಬಿಡಿ 10 100, ಬಿಡಿ 10 100, ಇಂಗ್ಲೀಷಲ್ಲಿ ಒನ್ಸು ಟೆನ್ಸು 100 ಈ ಪ್ಲೇಸ್ಗೆ ರೌಂಡ್ ಆಫ್ ಮಾಡಬೇಕು. ಆಯಿತಾ? ಇದರಲ್ಲಿ ಲೋಯರ್ ವ್ಯಾಲ್ಯೂ ಎಷ್ಟು? ಇನ್ ಟರ್ಮ್ಸ್ ಆಫ್ 100 ಲೋಯರ್ ವ್ಯಾಲ್ಯೂ ಎಷ್ಟಾಗುತ್ತೆ? 786 ಇದ್ದದ್ದು 700 ಆಗುತ್ತೆ. ಆಯಿತಾ? ಇದರಲ್ಲಿ ಹೈಯರ್ ವ್ಯಾಲ್ಯೂ ಎಷ್ಟಾಗುತ್ತೆ? 786 ಇದ್ದದ್ದು 800 ಆಗುತ್ತೆ. ಅಂದರೆ ಇದನ್ನು ರೌಂಡ್ ಆಫ್ ಮಾಡಿದ್ರೆ ನೀವು 700 ಅಂತ ರೌಂಡ್ ಆಫ್ ಮಾಡಬೇಕು, ಇಲ್ಲ 800 ಅಂತ ರೌಂಡ್ ಆಫ್ ಮಾಡಬೇಕು. ಯಾವ ರೀತಿ ಮಾಡ್ತೀರಾ? ಈ ನಂಬರ್ ಚೆಕ್ ಮಾಡಿ, ನೆಕ್ಸ್ಟ್ ನಂಬರ್ ಚೆಕ್ ಮಾಡಿ. ಈ ನಂಬರ್ ಏನಾದರೂ 5 to 9 ಒಳಗಡೆ ಇದ್ದರೆ ಹೈಯರ್ ನಂಬರ್ಗೆ ರೌಂಡ್ ಆಫ್ ಮಾಡಿ. ಈ ನಂಬರ್ ಏನಾದರೂ 1 to 4 ಇದ್ದರೆ ಲೋಯರ್ ನಂಬರ್ಗೆ ರೌಂಡ್ ಆಫ್ ಮಾಡಿ. ಈ ನಂಬರ್ ನೋಡಿ, 5 to 9 ಇಲ್ಲಿದೆ, ಸೊ ಇದನ್ನು ಹೈಯರ್ ನಂಬರ್ಗೆ ರೌಂಡ್ ಆಫ್ ಮಾಡಿ. ಆಯಿತಾ? 54800 ಬರುತ್ತೆ. ಆನ್ಸರ್ ಬಿ. ಆನ್ಸರ್ ಬಿ. ಕ್ವಶನ್ ನಂಬರ್ 3 ನೋಡಿ. ಕ್ವಶನ್ ನಂಬರ್ 3 ಅಲ್ಲಿ ಈ ಥರ ಒಂದು ನಂಬರ್ ಕೊಟ್ಟಿದ್ದಾರೆ. 16786 ಅಂತ ಒಂದು ನಂಬರ್ ಕೊಟ್ಟಿದ್ದಾರೆ. ಇದನ್ನು 1000 ಪ್ಲೇಸ್ಗೆ ರೌಂಡ್ ಆಫ್ ಮಾಡಿ ಅಂತ ಇಂಗ್ಲೀಷಲ್ಲಿ ಕೇಳಿದ್ದಾರೆ. ಕನ್ನಡದಲ್ಲಿ 1000ದ ಸ್ಥಾನಕ್ಕೆ ರೌಂಡ್ ಆಫ್ ಮಾಡಿ ಅಂತ ಕನ್ನಡದಲ್ಲಿ ಕೇಳಿದ್ದಾರೆ. ಆಯಿತಾ? ನೋಡಿ, ಬಿಡಿ 10 100 1000, ಬಿಡಿ 10 100 1000 ಆಗುತ್ತೆ. ಇಂಗ್ಲೀಷಲ್ಲಿ ಒನ್ಸು ಟೆನ್ಸು 100 1000 ಆಗುತ್ತೆ. ಅರ್ಥ ಆಯ್ತಾ? ಈ ನಂಬರ್ಗೆ ರೌಂಡ್ ಆಫ್ ಮಾಡಬೇಕು. ಆಯಿತಾ? ಈ ನಂಬರ್ಗೆ ರೌಂಡ್ ಆಫ್ ಮಾಡಿದ್ರೆ ಇದರಲ್ಲಿ ಲೋಯರ್ ವ್ಯಾಲ್ಯೂ ಎಷ್ಟಾಗುತ್ತೆ? 6000 ಆಗುತ್ತೆ. ಇದರಲ್ಲಿ ಲೋಯರ್ ವ್ಯಾಲ್ಯೂ 6000 ಆಗುತ್ತೆ. ಇದರಲ್ಲಿ ಹೈಯರ್ ವ್ಯಾಲ್ಯೂ ಎಷ್ಟಾಗುತ್ತೆ? 7000 ಆಗುತ್ತೆ. 6786 ಇದ್ದದ್ದು 6000 ಅಂತ ರೌಂಡ್ ಆಫ್ ಮಾಡಬೇಕು, ಅಥವಾ ಇದನ್ನು 7000 ಅಂತ ರೌಂಡ್ ಆಫ್ ಮಾಡಬೇಕು. ಯಾವ ರೀತಿ ರೌಂಡ್ ಆಫ್ ಮಾಡ್ತೀರಾ? ಈ ನಂಬರ್ ಚೆಕ್ ಮಾಡ್ತೀರಾ. ಈ ನಂಬರ್ ಏನಾದರೂ 5 to 9 ಈ ರೇಂಜಲ್ಲಿದ್ದರೆ ಹೈಯರ್ ನಂಬರ್ಗೆ ರೌಂಡ್ ಆಫ್ ಮಾಡ್ತೀರಾ. ಈ ನಂಬರ್ ಏನಾದರೂ 1 to 4 ಇದ್ದರೆ ಲೋಯರ್ ನಂಬರ್ಗೆ ರೌಂಡ್ ಆಫ್ ಮಾಡ್ತೀರಾ. ಈ ನಂಬರ್ ನೋಡಿ, 7 ಇಲ್ಲಿದೆ, ಸೊ ಇದನ್ನು ಹೈಯರ್ ನಂಬರ್ಗೆ ರೌಂಡ್ ಆಫ್ ಮಾಡಿ. ಆನ್ಸರ್ ಏನಾಗುತ್ತೆ? 17000 ಆಗುತ್ತೆ. ಆನ್ಸರ್ ಸಿ ಬರುತ್ತೆ. ಕ್ವಶನ್ ನಂಬರ್ 4 ನೋಡಿ. ಕ್ವಶನ್ ನಂಬರ್ 4 ಅಲ್ಲಿ ಈ ರೀತಿ ಎರಡು ನಂಬರ್ ಕೊಟ್ಟಿದ್ದಾರೆ. 8.02 ಪ್ಲಸ್ 7.17 ಅಂತ ಎರಡು ನಂಬರ್ ಕೊಟ್ಟಿದ್ದಾರೆ. ಇದನ್ನು ಹೋಲ್ ನಂಬರ್ಗೆ ರೌಂಡ್ ಆಫ್ ಮಾಡಬೇಕಂತೆ, ಅಥವಾ ಕನ್ನಡದಲ್ಲಿ ಪೂರ್ಣ ಸಂಖ್ಯೆಗೆ ಅಂದಾಜು ಮಾಡಬೇಕಂತೆ. ಯಾವ ರೀತಿ ಮಾಡ್ತೀರಾ? ನೋಡಿ, ಹೋಲ್ ನಂಬರ್ ಅಂದರೆ 8 ಇದ್ದದ್ದು 8 ಆಗಬೇಕು, ಇಲ್ಲ 9 ಆಗಬೇಕು. ಆಯಿತಾ? 7.17 ಇದನ್ನು ಹೋಲ್ ನಂಬರ್ಗೆ ರೌಂಡ್ ಆಫ್ ಮಾಡ್ತೀನಿ ಅಥವಾ ಪೂರ್ಣ ಸಂಖ್ಯೆಗೆ ರೌಂಡ್ ಆಫ್ ಮಾಡ್ತೀನಿ ಅಂದರೆ 7 ಇರಬೇಕು ಅಥವಾ ಇದು 8 ಆಗಬೇಕು.
ಆಯಿತಾ. 8ನ ರೌಂಡ್ ಆಫ್ ಮಾಡಿದ್ರೆ 8.02ನ ರೌಂಡ್ ಆಫ್ ಮಾಡಿದ್ರೆ 8 ಆಗಬೇಕು ಅಥವಾ 9 ಆಗಬೇಕು. ಪೂರ್ಣ ಸಂಖ್ಯೆ ಆಗುತ್ತೆ, ಇದು ಪೂರ್ಣ ಸಂಖ್ಯೆ, ಹೋಲ್ ನಂಬರ್. ಅದೇ ರೀತಿ 7.17ನ ರೌಂಡ್ ಆಫ್ ಮಾಡಿದ್ರೆ 7.17 7 ಆಗಬೇಕು ಅಥವಾ 8 ಆಗಬೇಕು. ಯಾವ ನಂಬರ್ ಚೂಸ್ ಮಾಡ್ತೀರಾ ನೋಡಿ. ಈ ನಂಬರ್ನ ರೌಂಡ್ ಆಫ್ ಮಾಡ್ತಾ ಇದ್ದೀವಿ, ಈ ನಂಬರ್ನ ರೌಂಡ್ ಆಫ್ ಮಾಡ್ತಾ ಇದ್ದೀವಿ ಅಂದರೆ ಈ ನಂಬರ್ನ ಚೆಕ್ ಮಾಡಿ, ಈ ನಂಬರ್ ಚೆಕ್ ಮಾಡಿ. ಇದೇನಾದರೂ 0 to 4 ರೇಂಜಲ್ಲಿದ್ದರೆ ಇದನ್ನು ಲೋಯರ್ ನಂಬರ್ಗೆ ರೌಂಡ್ ಆಫ್ ಮಾಡಿ, ಆಯಿತಾ. ಇದು ಲೋಯರ್ ನಂಬರ್, 8ಕ್ಕೆ ರೌಂಡ್ ಆಫ್ ಮಾಡಿ ಪ್ಲಸ್. ನೋಡಿ ಈ ನಂಬರ್ನ ರೌಂಡ್ ಆಫ್ ಮಾಡಬೇಕು, ಈ ನಂಬರ್ನ ರೌಂಡ್ ಆಫ್ ಮಾಡಬೇಕು ಅಂದರೆ ಈ ನಂಬರ್ನ ಚೆಕ್ ಮಾಡಿ. ಈ ನಂಬರ್ ಇಲ್ಲಿದೆ 0 to 4 ಇಲ್ಲಿದೆ, ಆಯಿತಾ. ಇದನ್ನು ಅಷ್ಟೇ ಲೋಯರ್ ನಂಬರ್ಗೆ ರೌಂಡ್ ಆಫ್ ಮಾಡಿ, ಆಯಿತಾ. ಲೋಯರ್ ನಂಬರ್ ಅಂದರೆ ಇವೆರಡರಲ್ಲಿ ಇದು 7, ಆಯಿತಾ. ಇವೆರಡನ್ನೂ ಆ್ಯಡ್ ಮಾಡಿ. 8 + 7 ಅಂದರೆ 15 ಆಗುತ್ತೆ. ಆನ್ಸರ್ ಸಿ ಬರುತ್ತೆ. ಕ್ವಶನ್ ನಂಬರ್ 5 ನೋಡಿ. ಕ್ವಶನ್ ನಂಬರ್ 5ಅಲ್ಲಿ ಈ ರೀತಿ ಎರಡು ನಂಬರ್ ಕೊಟ್ಟಿದ್ದಾನೆ, 334 + 585 ಅಂತ. ಈ ನಂಬರ್ನ 100 ಪ್ಲೇಸ್ಗೆ ಅಥವಾ ಕನ್ನಡದಲ್ಲಿ 100ರ ಸ್ಥಾನಕ್ಕೆ ಅಂದಾಜು ಮಾಡಿ ಅಂತ ಕೇಳಿದ್ದಾರೆ, ಆಯಿತಾ. ನೋಡಿ ಬಿಡಿ 10 100 ಈ ಪ್ಲೇಸ್ಗೆ ರೌಂಡ್ ಆಫ್ ಮಾಡಬೇಕಂತೆ. ಈ ಪ್ಲೇಸ್ಗೆ ರೌಂಡ್ ಆಫ್ ಮಾಡಿದ್ರೆ ಇದೇನಾಗುತ್ತೆ 300 ಆಗುತ್ತೆ, ಆಯಿತಾ, ಅಥವಾ 400 ಆಗುತ್ತೆ. 334 100ರ ಸ್ಥಾನಕ್ಕೆ ಏನಾದ್ರು ರೌಂಡ್ ಆಫ್ ಮಾಡಿದ್ರೆ ಇನ್ ಟರ್ಮ್ಸ್ ಆಫ್ 100 334 300 ಆಗಬೇಕು ಇಲ್ಲ 400 ಆಗಬೇಕು, ಆಯಿತಾ. ಏನಾಗುತ್ತೆ, ಯಾವ ರೀತಿ ಫೈಂಡ್ ಔಟ್ ಮಾಡ್ತೀರಾ, ಈ ನಂಬರ್ ಚೆಕ್ ಮಾಡಿ. ಅದಕ್ಕೆ ರೌಂಡ್ ಆಫ್ ಮಾಡಬೇಕು ಅಂದರೆ ಈ ನಂಬರ್ ಚೆಕ್ ಮಾಡಿ. ಈ ನಂಬರು 0 to 4 ಇಲ್ಲಿ ಬರುತ್ತೆ, ಇಲ್ಲಿ ಬಂದರೆ ಇದನ್ನು ಲೋಯರ್ ನಂಬರ್ಗೆ ರೌಂಡ್ ಆಫ್ ಮಾಡಿ, ಇದನ್ನು 300ಗೆ ರೌಂಡ್ ಆಫ್ ಮಾಡಿ, ಆಯಿತಾ. ಇದನ್ನು 300 ಅಂತ ಬರ್ಕೊಳ್ಳಿ, ಆಯಿತಾ. ಈ ನಂಬರ್ ನೋಡಿ, ಬಿಡಿ 10 100 1s 10s 100 ಈ ನಂಬರ್ಗೆ ರೌಂಡ್ ಆಫ್ ಮಾಡಿದ್ರೆ ಏನಾಗುತ್ತೆ, ಲೋಯರ್ ನಂಬರ್ ಏನಾಗುತ್ತೆ, ಇದು 500 ಆಗುತ್ತೆ. 585 ಲೋಯರ್ ನಂಬರ್ 500 ಆಗುತ್ತೆ. ಹೈಯರ್ ನಂಬರು 600 ಆಗುತ್ತೆ. ಇದ್ರ ಹೈಯರ್ ನಂಬರ್ 600 ಆಗುತ್ತೆ. ಇದನ್ನು ರೌಂಡ್ ಆಫ್ ಮಾಡಿದ್ರೆ ಇದು 500 ಆಗಬೇಕು ಅಥವಾ 600 ಆಗಬೇಕು. ಯಾವ ರೀತಿ ಫೈಂಡ್ ಔಟ್ ಮಾಡ್ತೀರಾ, ಈ ನಂಬರ್ನ ಚೆಕ್ ಮಾಡಿ. ಈ ನಂಬರು 5 to 9 ಈ ರೇಂಜಲ್ಲಿ ಬರ್ತಾ ಇದೆ. ಈ ರೇಂಜಲ್ಲಿ ಬರ್ತಾ ಇರೋದನ್ನ ಇದು ಹೈಯರ್ ನಂಬರ್ಗೆ ರೌಂಡ್ ಆಫ್ ಮಾಡಿ. ಸೊ 600 ಬರುತ್ತೆ. ಇದು ರೌಂಡ್ ಆಫ್ ಮಾಡಿದ್ರೆ 600 ಆಗುತ್ತೆ. 600 + 300 ಎಷ್ಟಾಗುತ್ತೆ, 900 ಆಗುತ್ತೆ. ಆನ್ಸರ್ ಬಿ ಬರುತ್ತೆ. ಕ್ವಶನ್ ನಂಬರ್ 6 ನೋಡಿ. ಕ್ವಶನ್ ನಂಬರ್ 6ಅಲ್ಲಿ ಈ ರೀತಿ ಒಂದು ನಂಬರ್ ಕೊಟ್ಟಿದ್ದಾನೆ, 12.437 ಅಂತ ಒಂದು ನಂಬರ್ ಕೊಟ್ಟಿದ್ದಾನೆ. ಇದನ್ನು ಇಂಗ್ಲೀಷಲ್ಲಿ 2 ಪ್ಲೇಸ್ಗೆ ರೌಂಡ್ ಆಫ್ ಮಾಡಿ ಅಂತ ಕೇಳಿದ್ದಾನೆ. ಕನ್ನಡದಲ್ಲಿ 2 ದಶಮಾಂಶ 2 ಪ್ಲೇಸ್ಗೆ ರೌಂಡ್ ಆಫ್ ಮಾಡಿ ಅಂತ ಕೇಳಿದ್ದಾನೆ. 2 ಪ್ಲೇಸ್ ಅಂದರೆ ಯಾವ್ದು ಹೇಳಿ, ಡೆಸಿಮಲ್ ಪಾಯಿಂಟ್ ಆದಮೇಲೆ 2 ಪ್ಲೇಸ್ ಮಾತ್ರ ಇರಬೇಕು. ಡೆಸಿಮಲ್ ಪಾಯಿಂಟ್ ಆದಮೇಲೆ 2 ಪ್ಲೇಸ್ ಮಾತ್ರ ಇರಬೇಕು, ಅಂದರೆ ಈ ನಂಬರ್ಗೆ ರೌಂಡ್ ಆಫ್ ಮಾಡಬೇಕು, ಆಯಿತಾ. 12.437 ಈ ನಂಬರ್ಗೆ ರೌಂಡ್ ಆಫ್ ಮಾಡಬೇಕಾಗುತ್ತೆ. ಈ ನಂಬರ್ಗೆ ರೌಂಡ್ ಆಫ್ ಮಾಡಬೇಕು ಅಂದರೆ ಈ ನಂಬರ್ನ ಚೆಕ್ ಮಾಡಿ. ಈ ನಂಬರ್ ಚೆಕ್ ಮಾಡಿದ್ರೆ ಎಲ್ಲಿ ಬರುತ್ತೆ, 5 to 9 ಈ ರೇಂಜಲ್ಲಿ ಬರ್ತಾ ಇದೆ. ಈ ರೇಂಜ್ ಅಂದರೆ ಇದನ್ನು ಹೈಯರ್ ನಂಬರ್ಗೆ ರೌಂಡ್ ಆಫ್ ಮಾಡಬೇಕು. 37 ಇದ್ದದ್ದು ಏನಾಗುತ್ತೆ, 30 ಆಗುತ್ತೆ ಅಥವಾ 40 ಆಗುತ್ತೆ. 37ನ ರೌಂಡ್ ಆಫ್ ಮಾಡಿದ್ರೆ 30 ಅಂತ ರೌಂಡ್ ಆಫ್ ಮಾಡಬೇಕು, ಇಲ್ಲ 40 ಅಂತ ರೌಂಡ್ ಆಫ್ ಮಾಡಬೇಕು, ಆಯಿತಾ. ಈ ನಂಬರ್ ರೌಂಡ್ ಆಫ್ ಮಾಡಬೇಕಂದ್ರೆ ಈ ನಂಬರ್ ಚೆಕ್ ಮಾಡಿ. ಈ ನಂಬರ್ ಏನಾದರೂ ಈ ರೇಂಜಲ್ಲಿ ಬಂದರೆ ಇದನ್ನು ಹೈಯರ್ ನಂಬರ್ಗೆ ರೌಂಡ್ ಆಫ್ ಮಾಡಿ, ಆಯಿತಾ. ಇದೇನಾಗುತ್ತೆ ಇದು 12.44 ಆಗುತ್ತೆ. 12.44 ಮಾತ್ರ ಆಗುತ್ತೆ, ಆಯಿತಾ. 44 ಆಗುತ್ತೆ, ಆಯಿತಾ. ಅವ್ನು ಕೇಳಿರೋದು 2 ಪ್ಲೇಸು. ಡೆಸಿಮಲ್ ಪಾಯಿಂಟ್ ಆದಮೇಲೆ 2 ಪ್ಲೇಸ್ ಇರಬೇಕು, ಆಯಿತಾ. ಡೆಸಿಮಲ್ ಆದಮೇಲೆ 2 ದಶಮಾಂಶ ಇರಬೇಕು, ಆಯಿತಾ. ಆನ್ಸರ್ ಏನಾಗುತ್ತೆ, ಆನ್ಸರ್ ಬಿ ಬರುತ್ತೆ. ಕ್ವಶನ್ ನಂಬರ್ 7 ನೋಡಿ. ಕ್ವಶನ್ ನಂಬರ್ 7ನಲ್ಲಿ 8.96 ಅಂತ ಒಂದು ಡೆಸಿಮಲ್ ನಂಬರ್ ಕೊಟ್ಟಿದ್ದಾನೆ. ಈ ನಂಬರ್ನ ಇಂಗ್ಲೀಷಲ್ಲಿ ಫಸ್ಟ್ ಪ್ಲೇಸ್ಗೆ ರೌಂಡ್ ಆಫ್ ಮಾಡಿ ಅಂತ ಕೇಳಿದ್ದಾನೆ. ಕನ್ನಡದಲ್ಲಿ 1 ದಶಮಾಂಶಕ್ಕೆ ರೌಂಡ್ ಆಫ್ ಮಾಡಿ ಅಂತ ಕೇಳಿದ್ದಾನೆ. ಹಂಗಂದರೆ ಡೆಸಿಮಲ್ ಪಾಯಿಂಟ್ ಆದಮೇಲೆ ಒಂದೇ ಒಂದು ನಂಬರ್ ಇರಬೇಕಂತೆ. ಡೆಸಿಮಲ್ ಪಾಯಿಂಟ್ ಆದಮೇಲೆ ಒಂದೇ ಒಂದು ನಂಬರ್ ಇರಬೇಕಂತೆ, ಆಯಿತಾ. ಇದನ್ನು ರೌಂಡ್ ಆಫ್ ಮಾಡಿ. ಇದನ್ನು ರೌಂಡ್ ಆಫ್ ಮಾಡಬೇಕು ಅಂದರೆ ಈ ನಂಬರ್ನ ಚೆಕ್ ಮಾಡಿ. ಇದೇನಾಗುತ್ತೆ, ಈ ನಂಬರು 9 ಆಗುತ್ತೆ ಅಥವಾ
ಈ ನಂಬರು 10 ಆಗುತ್ತೆ. ಈ ನಂಬರ್ನ ರೌಂಡ್ ಆಫ್ ಮಾಡಿದ್ರೆ ಇದು 9 ಆಗಬೇಕು ಅಥವಾ 10 ಆಗಬೇಕು. ಈಗ ನೋಡಿ ಈ ನಂಬರ್ನ ಚೆಕ್ ಮಾಡಿ. ಈ ನಂಬರ್ ಏನಾದರೂ 5 to 9 ರೇಂಜಲ್ಲಿ ಏನಾರು ಇದ್ದರೆ ಇಲ್ಲಿ ಬರ್ತಾ ಇದೆ. ಸೊ ಇದನ್ನು ಹೈಯರ್ ನಂಬರ್ಗೆ ರೌಂಡ್ ಆಫ್ ಮಾಡಿ, ಹೈಯರ್ ನಂಬರ್ಗೆ ರೌಂಡ್ ಆಫ್ ಮಾಡಿ. ಆಯಿತಾ? ಹೈಯರ್ ನಂಬರ್ಗೆ ರೌಂಡ್ ಆಫ್ ಮಾಡಿದ್ರೆ ಏನಾಗುತ್ತೆ? 8.9 ಇದ್ದದ್ದು 10 ಆಗುತ್ತೆ. 10 ಅಂದರೆ ಏನಾಗುತ್ತೆ ಹೇಳಿ? 10 ಅಂದರೆ ಏನಾಗುತ್ತೆ? 10 ಬರ್ಕೊಳಕ್ಕಾಗಲ್ಲ. ಇಲ್ಲಿ 0 ಬರ್ಕೋಬೇಕು, ಇಲ್ಲಿ 1 ಬರ್ಕೋಬೇಕು. ಇದೇನಾಗುತ್ತೆ? 9.0 ಆಗುತ್ತೆ. ಆಯಿತಾ? 9.0 ಆಗುತ್ತೆ. ಆನ್ಸರ್ ಡಿ ಬರುತ್ತೆ. ಕ್ವಶನ್ ನಂಬರ್ 8 ನೋಡಿ. ಕ್ವಶನ್ ನಂಬರ್ 8ಅಲ್ಲಿ ಈ ರೀತಿ ಒಂದು ನಂಬರ್ ಕೊಟ್ಟಿದ್ದಾನೆ. ಕೊಟ್ಬಿಟ್ಟು ಇದನ್ನು 1000 ಪ್ಲೇಸ್ಗೆ ರೌಂಡ್ ಆಫ್ ಮಾಡಿ ಅಂತ ಇಂಗ್ಲೀಷಲ್ಲಿ ಕೇಳಿದ್ದಾನೆ. ಕನ್ನಡದಲ್ಲಿ 1000ದ ಸ್ಥಾನಕ್ಕೆ ರೌಂಡ್ ಆಫ್ ಮಾಡಿ ಅಂತ ಕೇಳಿದ್ದಾನೆ. ಆಯಿತಾ? ನೋಡಿ, ಬಿಡಿ 10 100 1000, ಬಿಡಿ 10 100 1000. ಆಯಿತಾ? ಈ ಪ್ಲೇಸ್ಗೆ ರೌಂಡ್ ಆಫ್ ಮಾಡಬೇಕು. ಇಂಗ್ಲೀಷಲ್ಲಿ 1s 10s 100 1000 ಈ ಪ್ಲೇಸ್ಗೆ ರೌಂಡ್ ಆಫ್ ಮಾಡಿ. ಈ ಪ್ಲೇಸ್ಗೆ ರೌಂಡ್ ಆಫ್ ಮಾಡಿದ್ರೆ ಏನಾಗುತ್ತೆ? ಇದೇನಾಗುತ್ತೆ? ಇದು 79,000 ಆಗಬೇಕು. ಈ ಪ್ಲೇಸ್ಗೆ ರೌಂಡ್ ಆಫ್ ಮಾಡಿದ್ರೆ 9 ಹಂಗೆ ಬರ್ಕೊಳ್ಳಿ, 3 0 ಹಾಕೊಳ್ಳಿ, 79,000 ಆಗಬೇಕು. ಅಥವಾ ಇದೇನಾಗುತ್ತೆ? 79 ಇದ್ದದ್ದು ನೆಕ್ಸ್ಟ್ ನಂಬರ್ ಏನಾಗುತ್ತೆ? 80,000 ಆಗಬೇಕು. ಆಯಿತಾ? 79 ಇದ್ದದ್ದು 79,000 ಆಗಬೇಕು. 79,631 ಇದ್ದದ್ದು 79,000 ಆಗಬೇಕು. ಲೋಯರ್ ನಂಬರ್ಗೆ ರೌಂಡ್ ಆಫ್ ಮಾಡಿದ್ರೆ 79,000 ಆಗಬೇಕು. ಅಥವಾ ಇದನ್ನು ಹೈಯರ್ ನಂಬರ್ಗೆ ರೌಂಡ್ ಆಫ್ ಮಾಡಿದ್ರೆ 79 ಇದ್ದು 80 ಆಗುತ್ತೆ, 80,000 ಆಗಬೇಕು. ಆಯಿತಾ? ಇದನ್ನು ರೌಂಡ್ ಆಫ್ ಮಾಡಬೇಕು ಅಂದರೆ ಈ ನಂಬರ್ ಚೆಕ್ ಮಾಡಿ. ಈ ನಂಬರ್ ಚೆಕ್ ಮಾಡಿ. ಈ ನಂಬರ್ ಎಲ್ಲಿ ಬರುತ್ತೆ? 5 to 9 ರೇಂಜ್ ಇಲ್ಲಿ ಬರ್ತಾ ಇದೆ. ಇಲ್ಲಿ ಬರ್ತಾ ಇದೆ ಅಂದರೆ ಇದನ್ನು ಹೈಯರ್ ನಂಬರ್ಗೆ ರೌಂಡ್ ಆಫ್ ಮಾಡಿ. ಆಯಿತಾ? ಹೈಯರ್ ನಂಬರ್ಗೆ ರೌಂಡ್ ಆಫ್ ಮಾಡಿ. 79,631 ಇದ್ದದ್ದು 80,000 ಆಗುತ್ತೆ. ಆನ್ಸರ್ ಎ ಬರುತ್ತೆ. ಕ್ವಶನ್ ನಂಬರ್ 9 ನೋಡಿ. ಕ್ವಶನ್ ನಂಬರ್ 9ಅಲ್ಲಿ ಈ ರೀತಿ 2 ನಂಬರ್ ಕೊಟ್ಬಿಟ್ಟು ಇದರದ್ದು ಪ್ರಾಡಕ್ಟ್ ಕೇಳಿದ್ದಾರೆ. ಕನ್ನಡದಲ್ಲಿ ಗುಣಲಬ್ಧ ಕೇಳಿದ್ದಾರೆ. ಆಯಿತಾ? ಫಸ್ಟ್ ಇದನ್ನು ರೌಂಡ್ ಆಫ್ ಮಾಡಿ. ನೋಡಿ, 2.5ನ ರೌಂಡ್ ಆಫ್ ಮಾಡಿದ್ರೆ ಇದ್ರ ಲೋಯರ್ ನಂಬರ್ ಎಷ್ಟಾಗುತ್ತೆ? 2 ಆಗುತ್ತೆ. ಇದ್ರ ಲೋಯರ್ ನಂಬರ್ 2 ಆಗುತ್ತೆ. ಇದ್ರ ಹೈಯರ್ ನಂಬರು 3 ಆಗುತ್ತೆ. ಆಯಿತಾ? 3ಗೆ ರೌಂಡ್ ಆಫ್ ಮಾಡ್ತೀರಾ, 2ಗೆ ರೌಂಡ್ ಆಫ್ ಮಾಡ್ತೀರಾ? ಮಾಡಬೇಕು ಅಂದರೆ ಈ ನಂಬರ್ನ ಚೆಕ್ ಮಾಡಿ. ಈ ನಂಬರ್ ಏನಾದರೂ 5 to 9 ಈ ರೇಂಜಲ್ಲಿ ಬಂದರೆ ಇದನ್ನು ಹೈಯರ್ ನಂಬರ್ಗೆ ರೌಂಡ್ ಆಫ್ ಮಾಡಿ. ಆಯಿತಾ? ಅದೇ ರೀತಿ ಈ ನಂಬರ್ 149 ಇದೆ. ಇದನ್ನು ರೌಂಡ್ ಆಫ್ ಮಾಡಿದ್ರೆ 149 ಆಗುತ್ತೆ. ಅಥವಾ ನೆಕ್ಸ್ಟ್ ನಂಬರ್ ಏನಾಗುತ್ತೆ? 150 ಆಗುತ್ತೆ. ಇದಕ್ಕೆ ರೌಂಡ್ ಆಫ್ ಮಾಡ್ತೀರಾ, ಇದಕ್ಕೆ ರೌಂಡ್ ಆಫ್ ಮಾಡ್ತೀರಾ? ಅದಕ್ಕೆ ಈ ನಂಬರ್ ಚೆಕ್ ಮಾಡಿ. ನೆಕ್ಸ್ಟ್ ನಂಬರ್, ಈ ನಂಬರ್ ಚೆಕ್ ಮಾಡಿ. ಈ ನಂಬರ್ ಏನಾದರೂ 5 to 9 ರೇಂಜಲ್ಲಿ ಇದೆ, ಇದನ್ನು ಹೈಯರ್ ನಂಬರ್ಗೆ ರೌಂಡ್ ಆಫ್ ಮಾಡಿ. ಆಯಿತಾ? ಈಗ ಮಲ್ಟಿಪ್ಲೈ ಮಾಡಿ. 3 into 150 ಏನಾಗುತ್ತೆ? 3 into 150 ಏನಾಗುತ್ತೆ? 450 ಬರುತ್ತೆ. 450 ಅಂದರೆ ಆನ್ಸರ್ ಡಿ ಬರುತ್ತೆ. ಕ್ವಶನ್ ನಂಬರ್ 10 ನೋಡಿ. ಕ್ವಶನ್ ನಂಬರ್ 10ನಲ್ಲಿ ಈ ರೀತಿ 2 ನಂಬರ್ ಕೊಟ್ಟಿದ್ದಾನೆ. ಕೊಟ್ಬಿಟ್ಟು 100 ಪ್ಲೇಸ್ ಅಥವಾ 100ರ ಸ್ಥಾನಕ್ಕೆ ರೌಂಡ್ ಆಫ್ ಮಾಡಿ ಅಂತ ಕೇಳಿದ್ದಾರೆ. ಆಯಿತಾ? ರೌಂಡ್ ಆಫ್ ಮಾಡಿಬಿಟ್ಟು ಎರಡರದ್ದು ಸಮ್ ಫೈಂಡ್ ಔಟ್ ಮಾಡಬೇಕು, ಆ್ಯಡ್ ಮಾಡಬೇಕು, ಕೂಡಬೇಕು ಕನ್ನಡದಲ್ಲಿ. ನೋಡಿ, ಬಿಡಿ 10 100 ಇದಕ್ಕೆ ರೌಂಡ್ ಆಫ್ ಮಾಡಬೇಕು. ಈ ನಂಬರ್ಗೆ ರೌಂಡ್ ಆಫ್ ಮಾಡಿದ್ರೆ ಎಷ್ಟಾಗುತ್ತೆ? ಇದ್ರ ಲೋಯರ್ ವ್ಯಾಲ್ಯೂ ಎಷ್ಟಾಗುತ್ತೆ? 500 ಆಗುತ್ತೆ. ಇದ್ರ ಹೈಯರ್ ವ್ಯಾಲ್ಯೂ 600 ಆಗುತ್ತೆ. 530ನ ರೌಂಡ್ ಆಫ್ ಮಾಡಿದ್ರೆ 100 ಪ್ಲೇಸ್ ಅಥವಾ 100ರ ಸ್ಥಾನಕ್ಕೆ ರೌಂಡ್ ಆಫ್ ಮಾಡಿದ್ರೆ 530 ಇದ್ದದ್ದು 500 ಆಗಬೇಕು ಅಥವಾ 600 ಆಗಬೇಕು. ಚೆಕ್ ಮಾಡೋಣ ಮನೆ. ಈ ನಂಬರ್ ಚೆಕ್ ಮಾಡಿ, ನೆಕ್ಸ್ಟ್ ನಂಬರ್ ಚೆಕ್ ಮಾಡಿ. ಈ ನಂಬರ್ ಏನಾದರೂ 0 to 4 ಈ ರೇಂಜಲ್ಲಿದ್ದರೆ ಲೋಯರ್ ನಂಬರ್ಗೆ ರೌಂಡ್ ಆಫ್ ಮಾಡಿ. ಆಯಿತಾ? ಲೋಯರ್ ನಂಬರ್ ಎಷ್ಟಾಗುತ್ತೆ? 2500 ಆಗುತ್ತೆ. ಇದು 2500 ಆಗುತ್ತೆ. 2500 ಪ್ಲಸ್. ಈ ನಂಬರ್ ಚೆಕ್ ಮಾಡಿ. ಈ ನಂಬರ್ ಬಿಡಿ 10 100 1s 10s 100 ಈ ನಂಬರ್ಗೆ ರೌಂಡ್ ಆಫ್ ಮಾಡಬೇಕು. ಈ ನಂಬರ್ ರೌಂಡ್ ಆಫ್ ಮಾಡಿದ್ರೆ ಇದೇನಾಗುತ್ತೆ? 700 ಆಗುತ್ತೆ ಅಥವಾ 800 ಆಗುತ್ತೆ. 759 ಲೋಯರ್ ನಂಬರ್ ಅಂದರೆ 700, ಹೈಯರ್ ನಂಬರ್ ಅಂದರೆ 800. ಆಯಿತಾ? ಈಗ ಚೆಕ್ ಮಾಡಿ. ಈ ನಂಬರ್ ಚೆಕ್ ಮಾಡಿ, ಈ ನಂಬರ್ ಚೆಕ್ ಮಾಡಿ. ಈ ರೇಂಜಲ್ಲಿ ಬರ್ತಾ ಇದೆ. ಆಯಿತಾ? ಸೊ ಹೈಯರ್ ನಂಬರ್ಗೆ ರೌಂಡ್ ಆಫ್ ಮಾಡಿದ್ದೀನಿ. ಇದನ್ನು ಹೈಯರ್ ನಂಬರ್ಗೆ ರೌಂಡ್ ಆಫ್ ಮಾಡಿದ್ದೀನಿ. 800.
2500 ಪ್ಲಸ್ 800 ಎಷ್ಟಾಗುತ್ತೆ? 3300 ಆಗುತ್ತೆ. 3300 ಅಂದರೆ ಆನ್ಸರ್ ಬಿ. ಕ್ವಶನ್ ನಂಬರ್ 11 ನೋಡಿ. ಕ್ವಶನ್ ನಂಬರ್ 11ಅಲ್ಲಿ ಈ ರೀತಿ ಎರಡು ನಂಬರ್ ಕೊಟ್ಟಿದ್ದಾನೆ. ಈ ರೀತಿ ಎರಡು ಡೆಸಿಮಲ್ ನಂಬರ್ ಕೊಟ್ಟು ಹೋಲ್ ನಂಬರ್ ಅಥವಾ ಕನ್ನಡದಲ್ಲಿ ಪೂರ್ಣ ಸಂಖ್ಯೆಗೆ ರೌಂಡ್ ಆಫ್ ಮಾಡಿ ಅಂತ ಕೇಳಿದ್ದಾನೆ. ಆಯಿತಾ? ನೋಡಿ 2.5ನ ರೌಂಡ್ ಆಫ್ ಮಾಡಿದ್ರೆ ಆಯಿತಾ, ಇದ್ರ ಲೋಯರ್ ನಂಬರು 2 ಆಗುತ್ತೆ, ಇದ್ರ ಹೈಯರ್ ನಂಬರು 3 ಆಗುತ್ತೆ. 2.5ನ 2ಗೆ ರೌಂಡ್ ಆಫ್ ಮಾಡೋಣ ಅಥವಾ 3ಗೆ ರೌಂಡ್ ಆಫ್ ಮಾಡೋಣ? ಹೆಂಗೆ ಫೈಂಡ್ ಔಟ್ ಮಾಡ್ತೀರಾ? ಈ ನಂಬರ್ ಚೆಕ್ ಮಾಡಿ, ಈ ನಂಬರ್ ಚೆಕ್ ಮಾಡಿ. ಇದೇನಾದರೂ ಈ ರೇಂಜಲ್ಲಿದ್ದರೆ, ಇದೆ ಈ ರೇಂಜಲ್ಲಿದೆ, ಇದನ್ನು ಹೈಯರ್ ನಂಬರ್ಗೆ ರೌಂಡ್ ಆಫ್ ಮಾಡಿ. 2.5ನ 3 ಮಾಡಿ, 3 ಆಗುತ್ತೆ. ಪ್ಲಸ್ ಹಾಕಿ. 4.6 ಇದೆ, 4.6ನ ಲೋಯರ್ ನಂಬರು 4 ಆಗುತ್ತೆ. ಆಯಿತಾ? ಹೈಯರ್ ನಂಬರು 5 ಆಗುತ್ತೆ. 4.6ನ 4 ರೌಂಡ್ ಆಫ್ ಮಾಡ್ತೀರಾ, 5 ರೌಂಡ್ ಆಫ್ ಮಾಡ್ತೀರಾ? ಮಾಡಬೇಕು ಅಂದರೆ ಈ ನಂಬರ್ ಚೆಕ್ ಮಾಡಿ. ಈ ನಂಬರು ಈ ರೇಂಜಲ್ಲಿದ್ದರೆ, ಇದೆ ಅದೇ ರೇಂಜಲ್ಲಿದೆ, ಸೊ ಇದನ್ನು ಹೈಯರ್ ನಂಬರ್ಗೆ ರೌಂಡ್ ಆಫ್ ಮಾಡಿ. ಇದೇನಾಗುತ್ತೆ? 5 ಆಗುತ್ತೆ. 5 + 3 8 ಆಗುತ್ತೆ. ಆನ್ಸರ್ ಡಿ ಬರುತ್ತೆ. ಕ್ವಶನ್ ನಂಬರ್ 12 ನೋಡಿ. ಕ್ವಶನ್ ನಂಬರ್ 12ಅಲ್ಲಿ ಈ ರೀತಿ ಒಂದು ನಂಬರ್ ಕೊಟ್ಟಿದ್ರೆ ಇದನ್ನು 1000 ಪ್ಲೇಸ್, ಕನ್ನಡದಲ್ಲಿ 1000ದ ಸ್ಥಾನಕ್ಕೆ ರೌಂಡ್ ಆಫ್ ಮಾಡಿ ಅಂತ ಕೇಳಿದ್ದಾರೆ. ಆಯಿತಾ? ಬಿಡಿ 10 100 1000, ಬಿಡಿ 10 100 1000. ಆಯಿತಾ? ಇಂಗ್ಲೀಷಲ್ಲಿ 1s 10s 100 1000 ಇದಕ್ಕೆ ರೌಂಡ್ ಆಫ್ ಮಾಡಬೇಕು. ಇದಕ್ಕೆ ರೌಂಡ್ ಆಫ್ ಮಾಡಬೇಕು ಅಂದರೆ ಈ ನಂಬರ್ನ ಚೆಕ್ ಮಾಡಿ. ಆಯಿತಾ? ಇದೇನಾಗುತ್ತೆ? ಇದಕ್ಕೆ ರೌಂಡ್ ಆಫ್ ಮಾಡ್ತೀನಿ ಅಂದರೆ ಇದು 10,000 ಆಗುತ್ತೆ. ಇದ್ರ ಲೋಯರ್ ನಂಬರು 10,000 ಆಗುತ್ತೆ. ಇದ್ರ ಹೈಯರ್ ನಂಬರ್ ಏನಾಗುತ್ತೆ? 11,000 ಆಗುತ್ತೆ. ಆಯಿತಾ? ಈ ನಂಬರ್ಗೆ ರೌಂಡ್ ಆಫ್ ಮಾಡಿದ್ರೆ ಇದ್ರ ಲೋಯರ್ ನಂಬರು 10,000 ಆಗುತ್ತೆ, ಅಥವಾ ಇದ್ರ ಹೈಯರ್ ನಂಬರು 11,000 ಆಗುತ್ತೆ. ಇದಕ್ಕೆ ರೌಂಡ್ ಆಫ್ ಮಾಡ್ತೀರಾ, ಇದಕ್ಕೆ ರೌಂಡ್ ಆಫ್ ಮಾಡ್ತೀರಾ? ಅದಕ್ಕೋಸ್ಕರ ಈ ನಂಬರ್ ಚೆಕ್ ಮಾಡಿ. ಈ ನಂಬರ್ ಏನಾದರೂ ಈ ರೇಂಜಲ್ಲಿದ್ದರೆ, 5 to 9 ರೇಂಜಲ್ಲಿದ್ದರೆ, ಇರೋದ್ರಿಂದ ಇದನ್ನು ಹೈಯರ್ ನಂಬರ್ಗೆ ರೌಂಡ್ ಆಫ್ ಮಾಡಿ. ಹೈಯರ್ ನಂಬರ್ಗೆ ರೌಂಡ್ ಆಫ್ ಮಾಡಿ. ಆನ್ಸರ್ ಬಿ ಬರುತ್ತೆ. ಕ್ವಶನ್ ನಂಬರ್ 13 ನೋಡಿ. ಕ್ವಶನ್ ನಂಬರ್ 13ಅಲ್ಲಿ ಈ ರೀತಿ ಎರಡು ನಂಬರ್ ಕೊಟ್ಟಿದ್ದಾನೆ. ಡೆಸಿಮಲ್ ನಂಬರು ಕೊಟ್ಬಿಟ್ಟು ಹೋಲ್ ನಂಬರ್ಗೆ ಮಲ್ಟಿಪ್ಲೈ ಮಾಡಿ ಅಂತ ಕೇಳಿದ್ದಾನೆ. ಕನ್ನಡದಲ್ಲಿ ಪೂರ್ಣ ಸಂಖ್ಯೆಗೆ ಗುಣಲಬ್ಧ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ಆಯಿತಾ? ನೋಡಿ 2.47. ಆಯಿತಾ? ಇದ್ರ ಲೋಯೆಸ್ಟ್ ನಂಬರ್ ಎಷ್ಟಾಗುತ್ತೆ? 2 ಆಗುತ್ತೆ. ಹೋಲ್ ನಂಬರ್ ಇದ್ರ ಲೋಯರ್ ಹೋಲ್ ನಂಬರು 2 ಆಗುತ್ತೆ, ಇದ್ರ ಹೈಯರ್ ಹೋಲ್ ನಂಬರು 3 ಆಗುತ್ತೆ. 2ಗೆ ರೌಂಡ್ ಆಫ್ ಮಾಡಲಾ, 3ಗೆ ರೌಂಡ್ ಆಫ್ ಮಾಡಲಾ? ಅದಕ್ಕೋಸ್ಕರ ಈ ನಂಬರ್ ಚೆಕ್ ಮಾಡಿ. ಈ ನಂಬರ್ ಏನಾದರೂ 0 to 4 ಈ ರೇಂಜಲ್ಲೇ ಇರೋದು, ಈ ರೇಂಜಲ್ಲಿ ಇರೋದ್ರಿಂದ ಇದನ್ನು ಲೋಯರ್ ನಂಬರ್ಗೆ ರೌಂಡ್ ಆಫ್ ಮಾಡಿ. ಆಯಿತಾ? ಲೋಯರ್ ನಂಬರ್ಗೆ ರೌಂಡ್ ಆಫ್ ಮಾಡಿ. ಆಯಿತಾ? 2 ಅಂತ ಬರ್ಕೊಳ್ಳಿ. ಇಂಟು ಈ ನಂಬರ್ಗೆ ಬನ್ನಿ. 2.5 ಇದೆ. 2.5 ಇದ್ರ ಲೋಯರ್ ನಂಬರ್ ಏನಾಗುತ್ತೆ? 2 ಆಗುತ್ತೆ. 2.5 ಇದ್ರ ಹೈಯರ್ ಹೋಲ್ ನಂಬರು 3 ಆಗುತ್ತೆ. ಆಯಿತಾ? ಇದರ ಕಡಿಮೆ ಪೂರ್ಣ ಸಂಖ್ಯೆ 2 ಆಗುತ್ತೆ, ಇದರ ಹೆಚ್ಚಿನ ಪೂರ್ಣ ಸಂಖ್ಯೆ 3 ಆಗುತ್ತೆ. 2ಗೆ ರೌಂಡ್ ಆಫ್ ಮಾಡ್ತೀರಾ, 3ಗೆ ರೌಂಡ್ ಆಫ್ ಮಾಡ್ತೀರಾ? ಆಯಿತಾ? ಈ ನಂಬರ್ ಚೆಕ್ ಮಾಡಿ. ಈ ನಂಬರ್ ಏನಾದರೂ 5 to 9 ರೇಂಜಲ್ಲಿ ಏನಾದ್ರು ಇದೇ ರೇಂಜಲ್ಲಿದೆ, ಇದನ್ನು ಹೈಯರ್ ನಂಬರ್ಗೆ ರೌಂಡ್ ಆಫ್ ಮಾಡಿ. ಆಯಿತಾ? 3 ಅಂತ ಬರ್ಕೊಳ್ಳಿ. 2 3s 6 ಬರುತ್ತೆ. ಆನ್ಸರ್ ಬಿ ಬರುತ್ತೆ. ಕ್ವಶನ್ ನಂಬರ್ 14 ನೋಡಿ. ಕ್ವಶನ್ ನಂಬರ್ 14ಅಲ್ಲಿ ಈ ರೀತಿ ಎರಡು ನಂಬರ್ ಕೊಟ್ಟಿದ್ದಾನೆ. 512 319 ಅಂತ ಎರಡು ನಂಬರ್ ಕೊಟ್ಟಿದ್ದಾನೆ. ಫಸ್ಟ್ ಇವೆರಡನ್ನೂ ಅಪ್ರಾಕ್ಸಿಮೇಟ್ ಮಾಡಬೇಕು. ಅಪ್ರಾಕ್ಸಿಮೇಟ್ ಅಂದರೆ ಅಂದಾಜು ಬೆಲೆ ಫೈಂಡ್ ಔಟ್ ಮಾಡಬೇಕು. ಇದ್ರದ್ದು ಅಂದಾಜು ಬೆಲೆ ಫೈಂಡ್ ಔಟ್ ಮಾಡಬೇಕು. ಫೈಂಡ್ ಔಟ್ ಮಾಡಾದಮೇಲೆ ವ್ಯತ್ಯಾಸ ಫೈಂಡ್ ಔಟ್ ಮಾಡಬೇಕು. ವ್ಯತ್ಯಾಸ ಅಂದರೆ ಇದರಿಂದ ಇದನ್ನು ಮೈನಸ್ ಮಾಡಬೇಕು, ಅಷ್ಟೇ. ಆಯಿತಾ? 512ನ ರೌಂಡ್ ಆಫ್ ಮಾಡಿದ್ರೆ ಏನಾಗುತ್ತೆ? ಇದು 500 ಆಗುತ್ತೆ ಅಥವಾ 600 ಆಗುತ್ತೆ. 512ನ ರೌಂಡ್ ಆಫ್ ಮಾಡಿದ್ರೆ 500 ಅಥವಾ 600 ಆಗುತ್ತೆ. ಹೆಂಗೆ ಫೈಂಡ್ ಔಟ್ ಮಾಡ್ತೀರಾ? ಈ ನಂಬರ್ ಚೆಕ್ ಮಾಡಿ. ಈ ನಂಬರ್ ಏನಾದರೂ ಈ ರೇಂಜಲ್ಲಿದ್ದರೆ ಇದನ್ನು ಲೋಯರ್ ವ್ಯಾಲ್ಯೂಗೆ ರೌಂಡ್ ಆಫ್ ಮಾಡಿ. ಆಯಿತಾ? 512 ಇದ್ದದ್ದು 500 ಆಯಿತು. ಅದೇ ರೀತಿ ಈ ನಂಬರ್ನ ರೌಂಡ್ ಆಫ್ ಮಾಡಿದ್ರೆ ಇದು 300 ಆಗುತ್ತೆ ಅಥವಾ 400 ಆಗುತ್ತೆ. ಆಯಿತಾ? 300 400 ಅಂತ ಹೆಂಗೆ ಚೆಕ್ ಮಾಡ್ತೀರಾ?
ಈ ನಂಬರ್ ನೋಡಿ, ಈ ನಂಬರ್ ಏನಾದರೂ 0 to 4 ರೇಂಜಲ್ಲಿ ಇದ್ದರೆ ಇದನ್ನು ಲೋಯರ್ ನಂಬರ್ಗೆ ರೌಂಡ್ ಆಫ್ ಮಾಡಿ 300 ಅಂತ ಬರ್ಕೊಳ್ಳಿ. ಆಯಿತಾ? ಡಿಫ್ರೆನ್ಸ್ ವ್ಯತ್ಯಾಸ ಎಷ್ಟಾಗುತ್ತೆ? 200 ಬರುತ್ತೆ. 200 ಅಂದರೆ ಆನ್ಸರ್ ಸಿ ಬರುತ್ತೆ. ಕ್ವಶನ್ ನಂಬರ್ 15 ನೋಡಿ. ಕ್ವಶನ್ ನಂಬರ್ 15ನಲ್ಲಿ ಈ ನಂಬರ್ನ ರೌಂಡ್ ಆಫ್ ಮಾಡಿದ್ದಾರೆ. ಈ ನಂಬರ್ನ ಆಲ್ರೆಡಿ ರೌಂಡ್ ಆಫ್ ಮಾಡಿಬಿಟ್ಟು ಈ ವ್ಯಾಲ್ಯೂ ಕೊಟ್ಟಿದ್ದಾರೆ. ಆಯಿತಾ? 19,760ನ ರೌಂಡ್ ಆಫ್ ಮಾಡಿದಾಗ 19,800 ಬಂದಿದೆ. 19,800 ಬಂದಿದೆ. ಇಲ್ಲಿ ಅವ್ರು ಕೇಳಿರೋದೇನು ಅಂದರೆ ಯಾವ ಪ್ಲೇಸ್ಗೆ ರೌಂಡ್ ಆಫ್ ಮಾಡಿದ್ದಾರೆ ಅಂತ, ಯಾವ ಪ್ಲೇಸ್ಗೆ ರೌಂಡ್ ಆಫ್ ಮಾಡಿದ್ದಾರೆ ಅಂತ ಕೇಳಿದ್ದಾರೆ. ಇಲ್ಲಿ ನೋಡಿ, ಚೆಕ್ ಮಾಡಿ. 1 1 ಸೇಮ್ ಇದೆ, 9 9 ಸೇಮ್ ಇದೆ. ಇಲ್ಲಿ ನೋಡಿ 7 8 ಇಲ್ಲಿ ಚೇಂಜಸ್ ಕಾಣಿಸ್ತಾ ಇದೆ, ಇಲ್ಲಿ ಚೇಂಜಸ್ ಕಾಣಿಸ್ತಾ ಇದೆ. ಆಯಿತಾ? ಇಲ್ಲಿ ಚೇಂಜಸ್ ಕಾಣಿಸ್ತಾ ಇದೆ. ಇಲ್ಲಿ ಅಬ್ಸರ್ವ್ ಮಾಡಿ. ಈ ಸ್ಥಾನಕ್ಕೆ ರೌಂಡ್ ಆಫ್ ಮಾಡಿದ್ರೆ ಇದೇನಾಗುತ್ತೆ? 700 ಆಗುತ್ತೆ ಅಥವಾ 800 ಆಗುತ್ತೆ. ಇದು ಹೆಂಗೆ ಗೊತ್ತಾಗುತ್ತೆ? ಈ ನಂಬರ್ ಚೆಕ್ ಮಾಡಿ, ಈ ನಂಬರ್ ಚೆಕ್ ಮಾಡಿ. ಈ ನಂಬರ್ ಏನಾದರೂ ಈ ರೇಂಜಲ್ಲಿದ್ದರೆ ಇದನ್ನು ಹೈಯರ್ ಪ್ಲೇಸ್ಗೆ ರೌಂಡ್ ಆಫ್ ಮಾಡ್ತಾರೆ. ಆಗೇನಾಗುತ್ತೆ? 19,800 ಆಗುತ್ತೆ. 19,800 ಬಂದಿದೆ. ಹಂಗಂದರೆ ಬಿಡಿ 10 100 ಒನ್ಸು ಟೆನ್ಸು 100 ಪ್ಲೇಸ್ಗೆ ರೌಂಡ್ ಆಫ್ ಮಾಡಿದ್ದಾರೆ. ಇದು 100 ಪ್ಲೇಸ್, 100ರ ಸ್ಥಾನಕ್ಕೆ ರೌಂಡ್ ಆಫ್ ಮಾಡಿದ್ದಾರೆ. ಆನ್ಸರ್ ಎ ಬರುತ್ತೆ. ಕ್ವಶನ್ ನಂಬರ್ 16 ನೋಡಿ. ಕ್ವಶನ್ ನಂಬರ್ 16ನಲ್ಲಿ ಈ ಥರ 2 ನಂಬರ್ ಕೊಟ್ಟಿದ್ದಾರೆ. 523 115 ಅಂತ 2 ನಂಬರ್ ಕೊಟ್ಟಿದ್ದಾರೆ. ಫಸ್ಟು ಇದ್ರದ್ದು ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಬರ್ಕೋಬೇಕು. ಅಂದಾಜು ಬೆಲೆ ಬರ್ಕೊಂಡು ಅದನ್ನು ಡಿವೈಡ್ ಮಾಡಿ. ಡಿವೈಡ್ ಮಾಡಿದ್ರೆ ನಿಮಗೆ ಫೈನಲ್ ಆನ್ಸರ್ ಸಿಗುತ್ತೆ. ಆಯಿತಾ? ಫಸ್ಟು 523 ಇದನ್ನು ರೌಂಡ್ ಆಫ್ ಮಾಡಿದ್ರೆ 500 ಆಗುತ್ತೆ ಅಥವಾ 600 ಆಗುತ್ತೆ. 523ನ ರೌಂಡ್ ಆಫ್ ಮಾಡಿದ್ರೆ 500 ಬರಬೇಕು, ಇಲ್ಲ 600 ಬರಬೇಕು. ಹೆಂಗೆ ಫೈಂಡ್ ಔಟ್ ಮಾಡ್ತೀರಾ? ಈ ನಂಬರ್ ಚೆಕ್ ಮಾಡಿ. ಈ ನಂಬರ್ ಚೆಕ್ ಮಾಡಿದ್ರೆ 0 to 4 ಇಲ್ಲಿ ಬರ್ತಾ ಇದೆ, ಅಂದರೆ ಲೋಯರ್ ನಂಬರ್ಗೆ ರೌಂಡ್ ಆಫ್ ಮಾಡಿ. ಲೋಯರ್ ನಂಬರ್ ಬರುತ್ತೆ, 500 ಆಗುತ್ತೆ. ಅದೇ ರೀತಿ ಈ ನಂಬರ್ನ ರೌಂಡ್ ಆಫ್ ಮಾಡಿ. ಈ ನಂಬರ್ನ ರೌಂಡ್ ಆಫ್ ಮಾಡಿದ್ರೆ ಏನಾಗುತ್ತೆ? ಇದು 100 ಆಗುತ್ತೆ ಅಥವಾ 200 ಆಗುತ್ತೆ. 115 ಇದ್ದದ್ದು 100 ಆಗುತ್ತೆ ಅಥವಾ 200 ಆಗುತ್ತೆ. ಹೆಂಗೆ ಚೆಕ್ ಮಾಡ್ತೀರಾ? ಈ ನಂಬರ್ ಚೆಕ್ ಮಾಡಿ. ಈ ನಂಬರ್ ಏನಾದ್ರು ಈ ರೇಂಜಲ್ಲಿ ಬಂದರೆ ಇಲ್ಲಿ ಬರ್ತಾ ಇದೆ, ಇದನ್ನು ಲೋಯರ್ ನಂಬರ್ಗೆ ರೌಂಡ್ ಆಫ್ ಮಾಡಿ. ಆಯಿತಾ? ಸೊ 100 ಆಗುತ್ತೆ. 115 ಇದ್ದದ್ದು 100 ಆಗುತ್ತೆ. 20 ಡಮಾರ್ ಆಗುತ್ತೆ. ಆನ್ಸರ್ 5 ಬರುತ್ತೆ. ಆನ್ಸರ್ 5 ಅಂದರೆ ಆನ್ಸರ್ ಎ ಆಗುತ್ತೆ. ಕ್ವಶನ್ ನಂಬರ್ 17 ನೋಡಿ. ಕ್ವಶನ್ ನಂಬರ್ 17ನಲ್ಲಿ ಈ ರೀತಿ ಒಂದು ನಂಬರ್ ಕೊಟ್ಟಿದ್ದಾನೆ. 8.4732 ಅಂತ ಒಂದು ನಂಬರ್ ಕೊಟ್ಟಿದ್ದಾನೆ. ಇದನ್ನು ರೌಂಡ್ ಆಫ್ ಮಾಡಬೇಕಂತೆ. 3 ಪ್ಲೇಸ್ಗೆ ರೌಂಡ್ ಆಫ್ ಮಾಡಬೇಕಂತೆ. 3 ಪ್ಲೇಸು ಅಥವಾ 3 ದಶಮಾಂಶ, 3 ಪ್ಲೇಸ್ಗೆ ರೌಂಡ್ ಆಫ್ ಮಾಡಿ ಅಂತ ಕೇಳಿದ್ದಾನೆ. 3 ಪ್ಲೇಸ್ ಅಂದರೆ ಡೆಸಿಮಲ್ ಪಾಯಿಂಟ್ ಆದಮೇಲೆ 3 ಪಾಯಿಂಟು, ಇಲ್ಲಿಗೆ ರೌಂಡ್ ಆಫ್ ಮಾಡಿ ಅಂತ ಕೇಳಿದ್ದಾನೆ. ಆಯಿತಾ? ಇಲ್ಲಿಗೆ ರೌಂಡ್ ಆಫ್ ಮಾಡಬೇಕು ಅಂದರೆ ಪುನಃ ಬರ್ಕೊಳ್ಳಿ. 8.4732 ಆಯಿತಾ? ಈ ನಂಬರ್ಗೆ ರೌಂಡ್ ಆಫ್ ಮಾಡಬೇಕು. ಆಯಿತಾ? ಈ ನಂಬರ್ಗೆ ರೌಂಡ್ ಆಫ್ ಮಾಡಬೇಕು ಅಂದರೆ ಈ ನಂಬರ್ ಚೆಕ್ ಮಾಡಿ. ಈ ನಂಬರ್ ಚೆಕ್ ಮಾಡಿ. ಇದು ರೌಂಡ್ ಆಫ್ ಮಾಡಿದ್ರೆ ಏನಾಗುತ್ತೆ? ಇದು 30 ಆಗುತ್ತೆ ಅಥವಾ ಇದು 40 ಆಗುತ್ತೆ. ಆಯಿತಾ? ಚೆಕ್ ಮಾಡಿ. ಈ ನಂಬರ್ ಚೆಕ್ ಮಾಡಿ. ಈ ನಂಬರ್ ಚೆಕ್ ಮಾಡಿದ್ರೆ ಎಲ್ಲಿ ಬರ್ತಾ ಇದೆ? ಇಲ್ಲಿ ಬರ್ತಾ ಇದೆ. ಇಲ್ಲಿ ಬರ್ತಾ ಇದೆ ಅಂದರೆ ಲೋಯರ್ ನಂಬರ್ಗೆ ರೌಂಡ್ ಆಫ್ ಮಾಡಿ. ಇದೇನಾಗುತ್ತೆ? 8.4730 ಆಗುತ್ತೆ. ಆಯಿತಾ? ಅವನು ಕೇಳಿರೋದು 3 ಪ್ಲೇಸು, 3 ಪ್ಲೇಸ್ ಅಥವಾ 3 ದಶಮಾಂಶ, ಅಂದರೆ ಇಷ್ಟು ಮಾತ್ರ ಇರಬೇಕು ಆನ್ಸರಲ್ಲಿ. 8.473 ಇದು ಬೇಡ. ಆಯಿತಾ? ಆನ್ಸರ್ ಏನು ಬರುತ್ತೆ? ಆನ್ಸರ್ ಎ ಬರುತ್ತೆ. ಕ್ವಶನ್ ನಂಬರ್ 18 ನೋಡಿ. ಕ್ವಶನ್ ನಂಬರ್ 18ನಲ್ಲಿ ಈ ರೀತಿ 2 ನಂಬರ್ ಕೊಟ್ಟಿದ್ದಾನೆ. 19,425 × 5 ಅಂತ ಕೊಟ್ಟಿದ್ದಾನೆ. ಇದನ್ನು ಹೈಯೆಸ್ಟ್ ಪ್ಲೇಸ್ ಕನ್ನಡದಲ್ಲಿ ಗರಿಷ್ಠ ಸ್ಥಾನಕ್ಕೆ ರೌಂಡ್ ಆಫ್ ಮಾಡಿ ಅಂತ ಕೇಳಿದ್ದಾನೆ. ಅರ್ಥ ಆಯ್ತಾ? ನೋಡಿ, ಗರಿಷ್ಠ ಸ್ಥಾನ ಅಂದರೆ ಇದೇನಾಗುತ್ತೆ? ಈ ನಂಬರ್ನ ರೌಂಡ್ ಆಫ್ ಮಾಡಿ. ಈ ನಂಬರ್ನ ರೌಂಡ್ ಆಫ್ ಮಾಡಿ ಅಂದರೆ ಈ ನಂಬರ್ ಚೆಕ್ ಮಾಡಿ. ಈ ನಂಬರ್ ಚೆಕ್ ಮಾಡಿ. ಈ ನಂಬರ್ ಚೆಕ್ ಮಾಡಿ. ಇದೇನಾಗುತ್ತೆ? ಇದನ್ನು ರೌಂಡ್ ಆಫ್ ಮಾಡಿದ್ರೆ 1000 ಇರಬೇಕು, 10,000 ಬರಬೇಕು. 19,425 ಇದ್ದದ್ದು 10,000 ಆಗಬೇಕು, ಅಥವಾ 1 ಇದ್ದದ್ದು 2 ಆಗಬೇಕು.
1 2 3 ಈ ನಂಬರ್ನ ರೌಂಡ್ ಆಫ್ ಮಾಡಿದ್ರೆ 10,000 ಆಗಬೇಕು ಆಯಿತಾ, ಅಥವಾ 20,000 ಆಗಬೇಕು ಆಯಿತಾ. ಹೆಂಗೆ ಚೆಕ್ ಮಾಡ್ತೀರಾ, ಈ ನಂಬರ್ ಚೆಕ್ ಮಾಡಿ. ಈ ನಂಬರ್ ನೋಡಿ 5 to 9 ಈ ರೇಂಜಲ್ಲಿದೆ. ಈ ರೇಂಜಲ್ಲಿದ್ದರೆ ಹೈಯೆಸ್ಟ್ ಪ್ಲೇಸ್ಗೆ ರೌಂಡ್ ಆಫ್ ಮಾಡಿ, ಹೈಯೆಸ್ಟ್ ಪ್ಲೇಸ್ಗೆ ರೌಂಡ್ ಆಫ್ ಮಾಡಿ. ಅದಾದಮೇಲೆ ಇದನ್ನು ಮಲ್ಟಿಪ್ಲೈ ಮಾಡಿ ಆಯಿತಾ. 20,000 ಇಂಟು 5 ಆಯಿತಾ. 5 2s 10 ಆಗುತ್ತೆ. 1 2 3 4 5 0 ಬರುತ್ತೆ. ಅಂದರೆ ಆನ್ಸರ್ 1 lakh ಬರುತ್ತೆ, 1 ಲಕ್ಷ ಬರುತ್ತೆ. ಆನ್ಸರ್ ಏನಾಗುತ್ತೆ, ಡಿ. ಆನ್ಸರ್ ಡಿ ಬರುತ್ತೆ. ಕ್ವಶನ್ ನಂಬರ್ 19 ನೋಡಿ. ಕ್ವಶನ್ ನಂಬರ್ 19ನಲ್ಲಿ ನೋಡಿ, ಒಂದು ಕಬೋರ್ಡಲ್ಲಿ 250 ಪುಸ್ತಕ ಇಡ್ಬೋದಂತೆ ಆಯಿತಾ. ಒಂದು ಕಬೋರ್ಡಲ್ಲಿ 250 ಪುಸ್ತಕ ಇಡ್ಬೋದಂತೆ ಆಯಿತಾ. 12 ಕಬೋರ್ಡಲ್ಲಿ ಎಷ್ಟು ಬುಕ್ ಇಡ್ಬೋದು ಅಂತ ಕೇಳಿದ್ದೇನೆ ಆಯಿತಾ. ಹೆಂಗೆ ಫೈಂಡ್ ಔಟ್ ಮಾಡ್ತೀರಾ, ಡೈರೆಕ್ಟ್ ಮಲ್ಟಿಪ್ಲೈ ಮಾಡಿ. 250 ಇಂಟು 12 ಅಂತ ಮಲ್ಟಿಪ್ಲೈ ಮಾಡಿ. ಮಲ್ಟಿಪ್ಲೈ ಮಾಡೋಕ್ಕೆ ಮುಂಚೆ ಇದರ ವ್ಯಾಲ್ಯೂನ ರೌಂಡ್ ಆಫ್ ಮಾಡಿ. ರೌಂಡ್ ಆಫ್ ಹೆಂಗೆ ಮಾಡ್ತೀರಾ, ಇದನ್ನು ರೌಂಡ್ ಆಫ್ ಮಾಡಬೇಕು. ರೌಂಡ್ ಆಫ್ ಮಾಡಿದ್ರೆ ಎಷ್ಟಾಗುತ್ತೆ, ಇದು 200 ಆಗುತ್ತೆ ಅಥವಾ 300 ಆಗುತ್ತೆ ಆಯಿತಾ. ಈ ನಂಬರ್ ಚೆಕ್ ಮಾಡಿ. ಈ ನಂಬರು ಈ ರೇಂಜಲ್ಲಿದೆ, ಸೊ ಇದೇನಾಗುತ್ತೆ 300 ಆಗುತ್ತೆ ಆಯಿತಾ. ಅದೇ ರೀತಿ ಇದನ್ನು ರೌಂಡ್ ಆಫ್ ಮಾಡಿ. ಈ ರೌಂಡ್ ಆಫ್ ಮಾಡಬೇಕು ಅಂದರೆ ಈ ನಂಬರ್ ಚೆಕ್ ಮಾಡಬೇಕು. ರೌಂಡ್ ಆಫ್ ಮಾಡಿದ್ರೆ 12ನ 10 ಆಗುತ್ತೆ, ಇಲ್ಲಾಂದರೆ 20 ಆಗುತ್ತೆ. ಚೆಕ್ ಮಾಡಿ. ಈ ನಂಬರ್ ಎಲ್ಲಿದೆ, 0 to 4 ಇಲ್ಲಿದೆ. ಸೊ ಇದನ್ನು ಲೋಯರ್ ನಂಬರ್ಗೆ ರೌಂಡ್ ಆಫ್ ಮಾಡಿ. 12 ಇದ್ದದ್ದು 10 ಆಗುತ್ತೆ ಆಯಿತಾ. ಸೊ ಆನ್ಸರ್ ಮಲ್ಟಿಪ್ಲೈ ಮಾಡಿದಾಗ 3000 ಬರುತ್ತೆ. 3000 ಅಂದರೆ ಆನ್ಸರ್ ಬಿ ಬರುತ್ತೆ. ಕ್ವಶನ್ ನಂಬರ್ 20 ನೋಡಿ. ಕ್ವಶನ್ ನಂಬರ್ 20ನಲ್ಲಿ 15,368 ಇದ್ರನ್ನ ಅಂದಾಜು ಬೆಲೆ ಕೊಟ್ಟಿದ್ದಾರೆ. ಅಂದಾಜು ಬೆಲೆ 15,370 ಅಂತ ಕೊಟ್ಟಿದ್ದಾರೆ. ಅವರೇ ಅಂದಾಜು ಮಾಡಿಬಿಟ್ಟು ಒಂದು ಬೆಲೆ ಕೊಟ್ಟಿದ್ದಾರೆ. 15,368ನ ರೌಂಡ್ ಆಫ್ ಮಾಡಿಬಿಟ್ಟು 15,370 ಅಂತ ಕೊಟ್ಟಿದ್ದಾರೆ. ಇಲ್ಲಿ ಯಾವ ಪ್ಲೇಸಿಗೆ ರೌಂಡ್ ಆಫ್ ಮಾಡಿದ್ದಾರೆ ಅಂತ ಕೇಳಿದ್ದಾರೆ. ಯಾವ ಸ್ಥಾನಕ್ಕೆ ಅಂದಾಜು ಮಾಡಿದ್ದಾರೆ ಅಂದ್ಬಿಟ್ಟು ಇಲ್ಲಿ ಕೇಳಿದ್ದಾನೆ ಆಯಿತಾ. ಇಲ್ಲಿ ನೋಡಿ, ಫಸ್ಟ್ ನಂಬರು ಸೇಮ್ ಇದೆ ಆಯಿತಾ. ಸೆಕೆಂಡ್ ನಂಬರು ಸೇಮ್ ಇದೆ. ಥರ್ಡ್ ನಂಬರು ಸೇಮ್ ಇದೆ. ಇಲ್ಲಿ ನೋಡಿ ಚೇಂಜ್ ಆಗಿರೋದು, ಈ ನಂಬರ್ ಚೇಂಜ್ ಆಗಿದೆ. ಇಲ್ಲಿ 6 ಇದೆ, ಇಲ್ಲಿ 7 ಇದೆ. ಹಂಗಂದರೆ ಬಿಡಿ 10 ಅಥವಾ 1s 10s 10ರ ಸ್ಥಾನಕ್ಕೆ ಅಥವಾ 10 ಪ್ಲೇಸ್ಗೆ ರೌಂಡ್ ಆಫ್ ಮಾಡಿದ್ದಾರೆ. ಆನ್ಸರ್ ಬಿ ಬರುತ್ತೆ.